YouTube channel. Hi guys, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಷ್ಟೋ ದಿನ ತಿಂಗಳುಗಳಾಗೋಯ್ತು ನಾವು ವಿಡಿಯೋ ಪೋಸ್ಟ್ ಮಾಡಿದ್ವಿ ಹಾಗಳು. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ಸ್ ಪೋಸ್ಟ್ ಮಾಡ್ತಾ ಇಲ್ಲ? ಕೇಳೋದಿಲ್ಲ, ಬೈತವ್ರೆ ವ್ಲಾಗ್ ಮಾಡಕ್ಕೆ ಏನ್ ನಿಮ್ಗೆ ಅಂತ. ಅದಕ್ಕೆ ಯಾಕಂದ್ರೆ ನನ್ಗೆ ನನ್ನ ಎಂಡ್ ಸೆಮಿಸ್ಟರ್ ಎಕ್ಸಾಮ್ ನಡೀತಾ ಐತೆ, ಇವನ್ಗೆ ಕೆಲ್ಸ, ಸೊ ಅದ್ರಲ್ಲಿ ಬಿಸಿ ಆಗಿದ್ವಿ ಅಷ್ಟೇ. ಅಂಡ್ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಯೂಟ್ಯೂಬ್ ಮಾಡ್ತೀವಿ ಅಲ್ವಾ? ನಿಜವಾಗ್ಲೂ ಮಾಡ್ತೀವಿ ಗೈಸ್, ನಿಮ್ಗೋಸ್ಕರ ಮಾಡ್ತೀವಿ. ಅಂಡ್ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ, ನಮ್ನೆಲ್ಲ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಒಂದು ಗುರುಪ್ರವೇಶಕ್ಕೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ, ನಾನು, ಇವನು, ಅಂಕಿತಾ. ಎಕ್ಸೈಟೆಡ್ ನೀನು? ಗಾಯ್ಸ್ ಎಕ್ಸೈಟೆಡ್ ಏನಕ್ಕೆ ಗೊತ್ತಾ? ಆ ಮನೆಗೆ ಖರ್ಚು ಮಾಡಿರೋ ಅಮೌಂಟ್ ಕೇಳಿದ್ರೆ ಬೇಜಾರಾಗೋಯ್ತಿರ. ಸರ್ಪ್ರೈಸ್ ಎಷ್ಟು ಅಂತ ಅಲ್ಲೋಗಿ ಹೇಳ್ತೀವಿ, ಎಷ್ಟು ದುಡ್ಡಾಗಿದೆ, ಏನು ಮಾಡಿದ್ದಾರೆ, ಹೆಂಗ್ ಕಳ್ಸಿದ್ದಾರೆ. ಹೋಗಲ್ಲ ನೋಡೋಣ. ಏನ್ ಪೇಯ್ಡ್ ಪ್ರಮೋಷನ್ ಅಲ್ಲ, ಗೃಹ ಪ್ರವೇಶ ಕಟ್ಸೋರೆ, ಇನ್ನೇನ್ ಹೋಗ್ತಾ ಇದೀವಲ್ಲ ಅನ್ಬಿಟ್ಟು ಒಂದ್ ಬ್ಲಾಗ್ ಮಾಡೋಣ ಅಂತ ಅಷ್ಟೇ. ಸೊ ಇವಾಗ ಹೊರಟಿದೀವಿ. ಈಗ ಸುಮ್ನಳ್ಳಿ ಸಿಗ್ನಲ್, ಇದು ಸುಮ್ನಳ್ಳಿ ಸಿಗ್ನಲ್ ಹತ್ರ ಇದೀವಿ. ಅಂದ್ರೆ ಏನೋ ಸಕ್ಕದ ಏನೋ ಕ್ಯೂರಿಯಾಸಿಟಿ ಕೊಡ್ತಾ ಇದಾರೆ, ಅಷ್ಟು ಮಾಡಿ. ನಾವು ಆಕ್ಚುಲಿ ಕ್ಯೂರಿಯಾಸಿಟಿಲಿ ಇದೀವಿ. ಅಷ್ಟು ಮಾಡಿ ಅದು ಹೆಂಗಿದೆ ನೋಡಿ, ಹೆಂಗ್ ಬಂದಿದೆ ನೋಡ್ಬೇಕು, ಹೆಂಗಿದೆ ಇಂಟೀರಿಯರ್ ಎಲ್ಲ ಅಂತ. ಸೊ ಇವಾಗ ಬನ್ನಿ, ಲೆಟ್ಸ್ ಗೋ. ಏನಪ್ಪ ಇನ್ಫಾರ್ಮೇಶನ್ ಏನೋ ಕೇಳು. ಇದು ತಾರಾ ಅಥವಾ ಜಿಮ್ಮಿನಾ ಅಂತ ಕೇಳಿದ್ಲು. ನಂಗೆ ತಾರು ಜಿಮ್ಮಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದಕ್ಕೆ ಹೆಂಗ್ ಕಂಡುಹಿಡಿಯೋದು ಅಂತ ನೀವು ಕಮೆಂಟ್ ಮಾಡಿ ಹೆಂಗ್ ಕಂಡುಹಿಡಿಯೋದು ಅಂತ. ಸುಜುಕಿ ಅವ್ರದ್ದು ಅನ್ಸುತ್ತೆ ಜಿಮ್ಮಿ, ಅದಕ್ಕೆ ಡೌಟ್ ನಂಗೆ. ಅದು ಸ್ವಲ್ಪ ಸೇಮ್ ಹಿಂಗೆ ಇರುತ್ತೆ. ನಿಮ್ಗೆ ಏನಾದ್ರು ಹೆಂಗ್ ಕಂಡುಹಿಡಿಯೋದು ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇವನ್ಗೂ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು ಇವನ್ಗೂ, ಅಲ್ವೇನಪ್ಪ? ಹೌದು. ನಾವೀಗ ಆಲ್ರೆಡಿ ಹತ್ತತ್ರ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಇನ್ನೇನು 150 ಮೀಟರ್ ಇದೆ ಅಷ್ಟೇ ಗಾಯ್ಸ್. ಫಸ್ಟ್ ಹೋಗಿ ತಕ್ಷಣ ಏನ್ ಮಾಡೋದು ಗೊತ್ತಾ? ಊಟ ಮಾಡೋದು. ಹೊಟ್ಟೆ ಹಸಿದೈತೆ. ಟಿಫನ್ ಮಾಡ್ಕೊಂಡು ಬಂದಿಲ್ಲ ಯಾರು, ಅದಕ್ಕೆ ನಂದು ಹಾಕಿದೆ ಟಿಫನ್ ಬ್ರೆಡ್ ಟೋಸ್ಟು. ಅವನೇನು ತಿಂದಿಲ್ಲ, ಅದಕ್ಕೆ. ಏನಪ್ಪ ಮನೆ ಎಲ್ಲಿದೆ ಗಾಯ್ಸ್? ಇದೆ ಲೊಕೇಶನ್. ಎಲ್ಲಿ ಪೆಂಡಲ್ ಯಾವ್ದು ಕಾಣ್ತಾನೆ ಇಲ್ಲ. ಯಾವ ಮನೆ ಮುಂದೆ ಪೆಂಡಲ್ ಹಾಕಿದ್ದಾರೆ? ಎಲ್ಲ ಪೆಂಡಲ್ ಎಲ್ಲೂ ಪೆಂಡಲೇ ಕಾಣಿಸ್ತಾ ಇಲ್ಲ. ನಾವು ಲೊಕೇಶನ್ಗೆ ಬಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದೇ ಇರ್ಬೇಕಣೋ, ರೈಟ್ ಅಲ್ಲ? ಪೆಂಡಲೇ ಇಲ್ಲ. ಎಲ್ಲಿ ಗಾಯ್ಸ್? ಅಲ್ಲಿ 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 ಆ ಕಡೆ ಇದೆ, ಅಲ್ಲೈತೆ ನೋಡಿ. ಎರಡು ಮನೆ ಐತ್ ಬಾಸ್. ಎರಡು ಮನೆ ಹೂವು, ಎರಡು ಮನೆ ಗ್ರೋ ಮಾಡ್ತಾನ. ಸೊ ನಾವ್ ಇವಾಗ ಲೊಕೇಶನ್ ರೀಚ್ ಆಗಿದೀವಿ. ಮೇಬಿ ಅದೇನಾ ಇಲ್ಲ ಬೇರೆದಾ? ಅದೇ ಇರ್ಬೇಕು. ಪಾರ್ಕಿಂಗ್ ಇಲ್ಲಿ ಇಲ್ಲೇನಾ? ಹೆಂಗ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಫೈನಲಿ ರೀಚ್ ಆಗಿದೀವಿ. ಗಾಯ್ಸ್ ಅದೇ ಗಾಯ್ಸ್ ಮನೆ ಆ ಕಡೆ ಇದೆ ನೋಡಿ, ಅಲ್ಲಿ ಹೋಗಿ ತೋರಿಸ್ತೀವಿ. ಆಕ್ಚುಲಿ ಆ ಮನೇನ ಕನ್ಸ್ಟ್ರಕ್ಟ್ ಮಾಡಿದಾರಂತೆ, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿ. ಹೌದು, ಅದು ಎಷ್ಟು ಅಂತ ಅಲ್ಲೋಗಿ ಅವ್ರ ಬಾಯಲ್ಲೇ ಕೇಳಿಸ್ತೀವಿ. ಏನು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ? ಎಷ್ಟು ಇನ್ವೆಸ್ಟ್ ಅಲ್ಲ, ಇನ್ನೊಂದು ನೋಡ್ತಾ ನಾನು ಮ್ಯಾಚಿಂಗ್ ಅದು ದೀಪಾವಳಿಗೆ ನೋಡ್ನಲ್ಲ. ನಮ್ಮನ ಮಾಡ್ತಾವೆ ಹೇಳ್ಬಾರ್ದು ಅಂತಂದ್ರೆ ಯಾಕೆ ಕಲರ್ ಮಾತ್ರ ಚೇಂಜ್, ಒಂದೇ ಡ್ರೆಸ್ ಹೆಂಗಿವೆ ಎಲ್ಲ ಇಬ್ರದ್ದು ಟ್ವಿನ್ನಿಂಗ್ ಹೇಳ್ಬೇಕು. ಇವನ್ ನೋಡಿ ಗೈಸ್, ಇವನ್ ಔಟ್ಫಿಟ್ ಇವ್ರಿಬ್ರು ನೋಡಿ ಏನದು ಸೇಮ್ ಟ್ವಿನ್ನಿಂಗ್ ನೋಡಿ ಗಾಯ್ಸ್. ಸೇಮ್ ಬಟ್ ಡಿಫರೆಂಟ್. ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ ಗಾಯ್ಸ್. ಇವತ್ತೇ ನಾನು ಇವ್ರಿಬ್ರನ್ನ ಟ್ವಿನ್ನಿಂಗ್ ಅಲ್ಲಿ ನೋಡಿದ್ದು. ಸೂಪರ್. 5 ವರ್ಷದಿಂದನೂ ನೋಡೋರು, 6 ವರ್ಷದಿಂದನೇ ನೋಡೋರು. ಹ್ಞೂ ಗಾಯ್ಸ್, 6 ವರ್ಷದಿಂದ ನೋಡಿದೀನಿ. ಇವಾಗ ಟ್ವಿನ್ನಿಂಗ್ ಡ್ರೆಸ್ ಇವಾಗ ನೋಡ್ತಾ ಇರೋದು ಗಾಯ್ಸ್. ಇವಾಗ ಹೋಗ್ತಾ ಇದೀವಿ.
ನೋಡಿ ಗಾಯ್ಸ್ ಬ್ಲಾಗ್ ಆ ಕಡೆಯಿಂದ ಬರ್ತಾ ಇದ್ದಾರೆ, ನಾವ್ ಈ ಕಡೆಯಿಂದ ಹೋಗ್ತಾ ಇದ್ವಿ. ಇವಾಗ ಇನ್ನೆಲ್ಲೆಲ್ಲೂ ಬ್ಲಾಗ್ ಇರುತ್ತೆ, ಎಲ್ಲ ಫೋನ್ ಹಿಂಗೆ ಹೇಳ್ಕೊಂಡಿರ್ತಾರೆ. ಹಾಯ್ ಬ್ರೋ. ಇವರು ನಮ್ಮ ಅಲ್ಲಿ ಉದಯವರಂತ ನೋಡಿದಿರಲ್ಲ ಗಾಯ್ಸ್. ನಾವು ಬರೀ ಬ್ಲಾಗ್ ಮಾಡೋದಾಯ್ತು, ಇನ್ಮೇಲೆ ನಮ್ಮ ಬ್ಲಾಗಲ್ಲೂ ನೋಡ್ಕೊಂಡು ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ನಮ್ಮ ಬ್ಲಾಗಲ್ಲಿ ಸೆಕೆಂಡ್ ಟೈಮ್ ಅಲ್ವಾ ಬ್ರೋ? ಹಾಯ್ ಬ್ರೋ, ನಮ್ಮ ಆರ್ಯ ಬ್ರೋ ಅವರು. ಇನ್ನೊಬ್ರು ಇಬ್ರು ಇದಾರಲ್ಲಿ. ಬ್ರೋ ಹಾಯ್. ನಮಸ್ತೆ ಕರುನಾಡಿ. ನಮಸ್ತೆ. ಏನಾದ್ರು ಹೇಳಿ. ಹೋಗಿ ನೀವು, ನಾನೇ ವೀಕ್ಷಕರಿಗೆ ನಮಗೆ ಜೋರಾಗಿ ಮಾತಾಡ್ಬೇಕು, ಕೇಳ್ಸಲ್ಲ. ರೆಡಿ ಆಗಿದ್ಯಾ? ಎಲ್ಲ ಇದಕ್ಕೆ ಅಲ್ಲ, ನಮ್ಮ ಮನಸ್ಸಲ್ಲಿ ಇದೆ, ಇವ್ರು ಬಾಯ್ ಬಿಟ್ಟು ಹೇಳ್ತಾರೆ, ನಮ್ಮ ಮನಸ್ಸಲ್ಲಿ ಅದೇ ಇದೆ. ಫಸ್ಟ್ ತಿರೋಣ ಬನ್ನಿ, ಇನ್ಬಿಟ್ಟು ಮನಿ ಕೆಲಸ ಮಾಡೋಣ. ಹಾಯ್ 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 ಬ್ರೋ. ಹಾಯ್. ಆಕ್ಚುಲಿ ಏನಂದ್ರೆ ಆಕ್ಚುಲಿ ನನಗೆ ಸ್ವಲ್ಪ ಬಿಎಡ್ ಬರೋದು ಲೇಟ್ ಆಗ್ಬೋದು, ಬಟ್ ನನ್ನ ಬೆರಳುಗಳಲ್ಲಿ ಓಕೆ ಆಕ್ಚುಲಿ ನನ್ಗೆ ಕೂದಲು ಜಾಸ್ತಿ ಇದೆ ನನ್ನ ಕಿವಿಗಳಲ್ಲಿ. ಗೈಸ್ ಎಂಟ್ರಿ ಆಯ್ತಾ ಇದೀವಿ ಇವಾಗ. ಬ್ರೋ ಹಾಯ್ ಮಾಡು ಬ್ರೋ. ಇವರು ಚಾಕ್ಲೇಟ್ ಚಂದೋರ್ ಅಂತ ನೋಡಿರ್ತೀರ, ಗೊತ್ತಿರುತ್ತೆ. ನಮ್ ಬ್ಲಾಗಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂತ ಇರೋದು. ಇವರು ರಾಲೆನ್ಸ್ ಅಂತ, ಇವರು ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು. ಹಾ ಗೈಸ್ ಇವಾಗ ಎಂಟ್ರಿ ಆಗಿದೀವಿ. ಮನೆ ಅದೇ. ಏನು ಏನು ಜ್ಯೂಸಾ? ಕುಡಿ ಕುಡಿ ಬ್ರೋ, ನಂಗೆ ಅದು ಅರ್ಥ ಆಗಿಲ್ಲ. 10 ರೂಪಾಯಿ 2 ರೂಪಾಯಿ 100 ರೂಪಾಯಿ ಏನಿದು? ಹೋಗೋ ಮುಂದೆ. ಏನು ಏನು ಏನ್ ಕೇಳಿದ್ರು? ಚಪ್ಪಲಿ ದಿಪ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಇದೆ ಎಂಟ್ರೆನ್ಸ್. ಎಕ್ಸೈಟೆಡ್ ನಾನಂತೂ. ಹಾಯ್ ಪ್ರಭಾರ್ಣ. ಹಾಯ್ ನಮಸ್ಕಾರ ನಾಣ್ಯಗೌಡ ತಂಗಿ. ವೆಲ್ಕಮ್. ಆಮೇಲೆ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ಅದು ನೋಡ್ಕೊಂಡು ನಾನು ಏನ್ ಮಾತಾಡೋದು ಅಂತ ಮರ್ತೋಗಿದ್ದೀನಿ. ವಾಯ್ಸ್ ಕೇಳೋಣ. ನಡೀತಾ ಇದೆ. ಗೈಸ್ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದು ಅವ್ರ ಮನೆ ಸ್ಟೆಪ್ಸ್. ಏನಾಗುತ್ತೆ? ಇನ್ನೊಂದು ರೂಮ್ ಹಿಂಗೈತೆ, ಯಾವ ಚಿಕ್ಕ ಹುಡುಗನ ರೂಮ್. ಅವನಿಗೊಂದು ಸಪ್ರೇಟ್ ಬಾಲ್ಕನಿ. ಚೆನ್ನಾಗೈತೆ. ಚೆನ್ನಾಗಿ ಮಾಡವ್ರೆ, ಸಕ್ಕದಾಗಿ ಮಾಡವ್ರೆ. ಒಂದೊಂದು ಇದೂನು ಅದೇ ನೋಡಿದೆ.
ಚಪ್ಲಿ ಚಪ್ಪಲಿ ಕಾಣಿಸ್ತಾರೆ. ಅದಲ್ಲ ನಾನು ಹೇಳ್ತೀನಿ ಬ್ಲಾಗಲ್ಲಿ, ನಾನು ಹೇಳ್ತೀನಿ ನೀನ್ ಚಪ್ಲಿ ಅಂದ್ಬಿಟ್ಟು ಅಣ್ಣ ಏನಾದ್ರು ಒಂದ್ ಮಾಡ್ಬೇಕಲ್ಲ, ಅಂಕಿ ಚಪ್ಲಿ ಇದು ಅಂದ್ಬಿಟ್ಟು ಇಲ್ಲಿ ಐಡಿಯಾ ಕೊಟ್ಟಿದ್ದು ನಾನು ಅಲ್ಲಿ ತಳ್ಳು ಅಂತ ಬಚ್ಚಿಕ್ಕಿದ ಅಣ್ಣ. ನೀನು ಆ ಕಡೆ ಹೋದೆ, ನೀನೇನೋ ಚಪ್ಪಲಿ ಹಾಕೊಂಡ್ ಬಂದೆ ಅನ್ಕೊಂಡೆ ಬ್ರೋ, ನಾನು ನೋಡಿಲ್ಲ. ದೇಪ್ ಕೊಡ್ ಹೋಗ್ಬಿಡ್ತಾರೆ ಅದು ಚಪ್ಪಲಿ ಇಲ್ಲೇ ದೇಪ್ ಹೊರಿದ್ದಾರೆ. ನಾವು ಏನ್ ಗೊತ್ತಾ, ಅಂಕಿ ಚಪ್ಪಲಿ ಇರುತ್ತೆ, ಇದು ಎತ್ತಿಕ್ ಬಿಡೋಣ ಅಂತ ಈ ಮನೆ ಮಗ ಪಕ್ಕದಂದು ಏನು ಇಲ್ಲ ಏನಿಲ್ಲ. ಚಂದು ಸಾರಿ, ಕಾಣಿಸ್ತೈತೆ ತಾನೆ? ಕಾಣಿಸ್ತಲ್ವಾ? ನೀವ್ ಹಿಂಗಿಕೊಂಡಿರಲ್ಲ, ಅದಕ್ಕೆ ಹಿಂಗಿಸ್ಕೊಂಡೆ. ಎಲ್ಲ ಕಾಣಿಸ್ತೈತೆ ಅಂದ್ರೆ ಅಣ್ಣನೇ ಚಪ್ಪಲಿ ತಪ್ಪಿದ್ದು. ಅಪ್ಪ ಯಾವ ಚಪ್ಪಲಿ ಎತ್ಕೊಂಡಿಲ್ಲ, ಚಂದು ಎಷ್ಟ್ ಮಾಡ್ದ ಇದು ಅಂಕಿದ್ದು. ಮರ್ಯಾದೆ ಕಳಿಸಿ ಆಯ್ತಪ್ಪ. ಈ ಚಾಕ್ಲೇಟ್ ಏನ್ ಮಾಡ್ದ ಗೊತ್ತಾ? ಮೊಬೈಲ್ ಐಫೋನ್ ಅದು. ಆಯ್ತು, ಇವಾಗೆಲ್ಲ ಇದಕ್ಕೆಲ್ಲ ಕಟ್ ಆಗುತ್ತಪ್ಪ? ಕಟ್ಟಾಗ್ಲೇಬೇಕು. ಆಯ್ತು, ಹಾಕೊಳ್ರಿ. ಈಗ ಚಪ್ಪಲಿ ಹೇಳ್ಬಿಡ್ತೀವಿ. ಬಿಡ್ತಾನೆ ಚಪ್ಪಲಿ ಇಲ್ಲಿತ್ತ, ಸೀದಾ ಬಂದ್ವಿ, ಇಬ್ರು ಬಂದ್ವಿ. ಇದು ಅಂಕಿ ಚಪ್ಪಲಿ ಇದ್ದಂಗ ಐತೆ ಅಂತ ಅಂದೆ. ಅಂದಿ ನೀರು ಅಂದೆ ಇಲ್ಲಿ ಚಪ್ಪಲಿ ಎತ್ ಬಿಡೋಣ, ಔಚಿಕ್ ಬಿಡೋಣ. ಇಲ್ಲಿ ನೋಡಿ ಜಾಗ ಐತೆ, ನಾನ್ ಚಪ್ಪಲಿ ಹಿಂಗ್ ತಳ್ದೆ, ಮುಚ್ಚಿದ್ ಫಸ್ಟ್ ನಾನ್ ಮುಚ್ಚಿದ್ದೆ ಅಪ್ಪ. ಅದಾದ್ಮೇಲೆ ಟ್ವಿಸ್ಟ್ ಗೊತ್ತಾಗಿದ್ದು ನಿನ್ ಚಪ್ಪಲಿ ಅಂತ. ನೀನ್ ಹುಡುಕ್ತಾ ಇದ್ಯಾ? ಅಯ್ಯೋ ನಮ್ಗೆ ನೋಡ್ತಾ ಯಾವ್ದು ಅಂಕಿನ ಹುಡುಕ್ತಾ ಇದ್ದ, ನಾನೇನೋ ಇಬ್ರು ನಾವು ಒಂದೆತ್ತಿದ್ದು ನೋಡ್ರಿ, ಇನ್ನೊಂದು ಆದ್ಮೇಲೆ ನಮ್ಮೇಲೆ ಬಂದ್ಬಿಡುತ್ತೆ ಅನ್ಕೊಂಡಿ ನಾವು. ನಾವೆಲ್ಲ ಊಟ ಮಾಡಕ್ ಬರ್ತಾ ಇದೀವಿ. ಮಾತಾಡೋದೆಲ್ಲ ಕೇಳಿಸ್ತೈತೆ, ತಲೆ ಕೆಡಿಸ್ಕೋಬೇಡ. ಊಟ ಮಾಡಕ್ ಬಂದಿದ್ದೀವಿ ಗೈಸ್. ಅಂಡ್ ನನಗೆ ಅವ್ರು ಹೆಂಗೆ ಇವಾಗ ಇಕ್ಕಿದ್ದಾರೆ ಅದೇ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ? ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ? ನಾಮಕರಣ ಅಪ್ಪ ಇದು. ಗುರು ಪರಮೇಶ ಯಾರ ಕಡೆ? ಅಲ್ಲ ಇವರು ಇದು ಗೃಹ ಪ್ರವೇಶ, ನಾವು ಗಂಡಿನ ಕಡೆಯವರು. ಗೃಹ ಪ್ರವೇಶದಲ್ಲಿ ಗಂಡಿನ ಕಡೆಯವರು. ಪಾಪು ಕಡೆಯವರು. ಕರ್ಕೊಂಡ್ ಬಂದಿದ್ದಾಳ. ನಾನ್ ಪಾಪು ಕಡೆಯವರು. ನಮ್ ಕ್ಯಾಮ್ರಾಮನ್ ಕಡೆಯಿಂದ ನಾನು. ಕುತ್ಕೋ. ಆ ಕಡೆನಾ? ಉದಯಣ್ಣ, ನೀನ್ ಯಾರ ಕಡೆಯವರು? ನೀನ್ ಯಾರ ಕಡೆಯವರು? ಯಾರು? ನೀನೇ. ನಾನು ಗಂಡು ಕಡೆಯವರು ಬ್ರೋ. ನೀವು ಗಂಡು ಕಡೆಯವರಾ? ನೀವೆಲ್ಲ ನಾನು ಇಲ್ಲಿ ಪೆಂಡಲ್ ಹಾಕಿದ್ರು, ಪೆಂಡಲ್ ಹೋಗ್ಬಿಟ್ಟು ಒಳ್ಳೆ ಊಟ ಕರ್ದಿಲ್ಲ, ಬೋಲ್ಡ್ ಹಾಕಿದ್ರು, ಅದಕ್ಕೆ ಬಂದೆ ಅದು. ಹಂಗನ್ಬಿಟ್ರೆ ತಪ್ಪು. ಇವಾಗೆಲ್ಲ ಲೈನ್ಗೆ ನಾನು ಕುತ್ಕೊಂತಿಲ್ಲ ಲೈನ್ಗೆ. ಡ್ರಿಂಕ್ ವಾಟರ್, ಸೇಫ್ ಬಿಯರ್. ಓ, ಎಂತ ದೊಡ್ಡ ದೊಡ್ಡ ಮಾತು. ಆಕ್ಚುಲಿ ವಿಷಯ ಏನ್ ಗೊತ್ತಾ, ಈ ಅಕ್ಕ ತಂಗಿ ಇಬ್ರು ಟ್ವಿನ್ನಿಂಗು, ಅಲ್ಲಿ ಕಟ್ಟಿರೋ ಮನೇನು ಟ್ವಿನ್ನಿಂಗು. ನಿಜ. ಗೈಸ್ ಸೀರಿಯಸ್ ಆಗಿ ಆಕ್ಚುಲಿ ನೋಡ್ದ ಕೋಇನ್ಸಿಡೆನ್ಸ್ ನಿಮ್ಮಿಬ್ರಿಗೆ. ನಿಜ. ಏ ಬಾಯ್ ಅಲ್ಲಿ ಕೂತ್ಕೋ. ಹಾ, ಅದು ಒಂದೇ ಮನೆನಾ? ಈ ಎರಡ್ ಮನೆ ಅಲ್ಲ ಕಣು, ಈ ಎರಡು ಸೇಮ್ ಕಣೆ, ಒಂದೇ ತರ ಕಟ್ಟವ್ರೆ. ಆಯ್ತಾ ಗೈಸ್, ಇಟ್ಸ್ ಕ್ಯೂಟ್.
ತೋರ್ಸ್ಕೊಳ್ಳೋ ಎಲೆನಾ ಏನೋ ತೋರ್ಸ್ಕೊ. ಇದೇನಕ್ಕೆ ಹಾ ಅವ್ರು ಸ್ವೀಟ್ ಕೊಡ್ತಾರ ಅದಕ್ಕೆ. ಬೀಳ್ಸ್ಬಿಟ್ಟಿ ಅಪ್ಪಿ, ಅದು ಹೊಡೆದೋಯ್ತೈತೆ. ಹೆಂಗ್ ಗಾಬ್ರಿ ಅದು ನೋಡಿ ಗಾಯ್ಸ್. ಇವಾಗ ನಾನು ಎಲೆ ಒರೆಸ್ಬೇಕು ಗೈಸ್. ಹಿಂಗೆ ಇಟ್ಕೊಂಡು ಒರ್ಸಕ್ಕಾಗಲ್ಲ, ಹಿಂಗೆ ಇಟ್ಕೋಬೇಕು. ಅರೆ ಈಗ ಇಲ್ಲಿ ಇಟ್ಕೊಪ್ಪಿ. ಅಂಕಿತಾ ಇದೆತ್ತು ಬಾಟ್ಲು ಒರೆಸ್ತಾ ಎಲೆ ಒರೆಸ್ತಾ ವಿಡಿಯೋ ಮಾಡ್ತಾ ಇದ್ದ. ಎಲೆ. ಹಾ ಇನ್ನೊಂದು ರಿವೀಲ್ ಮಾಡಿಲ್ಲ, ಏನ್ ಗೊತ್ತಾ? 4 ಕೋಟಿ ಖರ್ಚು ಮಾಡಿದ್ದಾರೆ ಮನೆ ಕಟ್ಟಕ್ಕೆ. ಇವಾಗ ರಿಲೀಸ್ ಮಾಡ್ತಾ ಇದೀವಿ ಆ ವಿಷಯನ. ರಿವೀಲ್ ನಾಟ್ ರಿವೀಲ್. ಯಾ ಸಾರಿ, ರಿವೀಲ್ ಮಾಡ್ತಾ ಇದೀವಿ. ಅವರು ಬ್ರದರ್ಸ್ ಬ್ರದರ್ಸ್ ಕಟ್ಟಿರೋದು 4 ಕೋಟಿ. ಸಿಸ್ಟರ್ಸ್ ಬಂದಿದೆ. ಹಾ ಇವರಿಬ್ರು ಸಿಸ್ಟರ್ಸ್ ಅಟೆಂಡಿಂಗ್ ಬ್ರದರ್ಸ್ 4 ಕೋಟಿ ಖರ್ಚು ಮಾಡಿದಾರಂತೆ. ಏನಂದ್ರೆ ಇನ್ನೊಂದು 2 ಮನೆನೂ ಒಂದೇ ತರ, 2 ಮನೆ ಕಟ್ಟಿದ್ರೆ ಸೇಮ್ ಟು ಸೇಮ್. ಅಂದ್ರೆ ಅದು ಒಳಗಡೆ ಫುಲ್ ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ ನೋ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ವಿಡಿಯೋ ಇಲ್ಲಿ ಸಿಂಕ್ ಆಯ್ತು ನೋಡ್ದ. ಸೇಮ್ ಬಟ್ ಡಿಫರೆಂಟ್. ಅವ್ರು ಬಡ್ಸಕ್ ಬಂದ್ರ ಇಲ್ಲ. ಪಾಯಸಗಾನೆ ಏನದು? ರಬಿಡಿ. ಅದು ಬರುತ್ತೆ. ಇದೇನು ಅಕ್ಕ? ಪಾಯಸ. ರಬಿಡಿ ಅಂದ್ರೆ ಇವಾಗ ನೆಕ್ಸ್ಟ್ ಸ್ವೀಟ್. ಇಷ್ಟೇ ಗೈಸ್. ಈ ಅಂಕಿತಾ ಎಂತ ನೋಡಿ ಗೈಸ್, ಹಾಕ್ಸ್ಕೊಳ್ಳೋದು ಯಾಕೆ ಹಿಂಗ? ನಾನ್ ತಿಂತೀನಿ ಕೊಡೋ. ನಾನ್ ಬೇಡ ಅಂತ ಹೇಳಿಲ್ಲ, ಹಾಕ್ಸ್ಕೊಂಡು ನನ್ಗ ಹಾಕ್ತಾಳೆ ಅಂತ ಹೇಳಕ್ ಬಂದೆ. ಪಾಪ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಹಾ ಇದು ಜೋಳ ತಿನ್ನಪ್ಪ. ಹೇಳ್ಬಿಡಿ ಅಕ್ಕ, ಹೇಳ್ಬಿಡಿ. ಏನದು? ಕೊಡುಗು ಅಂತ. ಕೊಡುಗುನ ಓಪನ್ ಮಾಡಿ. ಅದು ಏನ್ ಹೇಳೋದು? ಏನದು? ಏನದು ಕೊಡುಗು ಅಂತ ಗೊತ್ತಾಯ್ತದೆ. ಕೊಡ್ಗು ಅಲ್ಲ, ಕಡ್ಬು. ಕಡುಗು. ಅವ್ನು ಇಲ್ಲಿನವನಲ್ಲ, ಅವ್ನು ಬಿಹಾರ್. ಅದೇ ನಮ್ಗೊತ್ತು. ಇವನ್ಗೆ ಮೋದಕ ಹೇಳಿ ಇವಾಗ. ಕಡ್ಬು ಮೋದಕ ಹಿಂದಿಯಲ್ಲಿ ಅನ್ನೋದು. ಕಡ್ಬು. ಹಿಂಗೆ ನಮಗೂ ಬರುತ್ತಪ್ಪ. ಹಿಂಗಿತ್ತು ಆಕ್ಟಿಂಗ್ ಅಂತ. ಇದು ಹೊಸ್ದಾಗಿ ನೋಡ್ತಾ ಇರೋದು. ಇದು ನೋಡಿ, ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂತೆ, 2 ಮಿಕ್ಸು. ಇದು ಏನೋ ಗೊತ್ತಿಲ್ಲ, ಪನ್ನೀರ್ದು. ಮತ್ತೆ ಇದು ಪನ್ನೀರ್ ಕಬಾಬಾ. ಇದು ಹೆಸರು ಕಾಳು ಮಾಮೂಲಿ ಎಲ್ಲ ಗೊತ್ತು. ಇದು ಚಟ್ನಿನಾ? ಉಪ್ಪಿನಕಾಯಿ ಬದಲಾಗೋ ಚಟ್ನಿ ಅಷ್ಟೇ ಗಾಯ್ಸ್. ಇನ್ನ ಏನೋ ಇದೆಯಂತೆ, ನೋಡೋಣ ಏನೇನಿದೆ ಎಲ್ಲ ಅಲ್ವಾ. ಇವಾಗ ನಾನು ಚಪಾತಿ ಹಾಕ್ಸ್ಕೊಂಡಿದ್ದೆ ಅಷ್ಟೇ. ಎದ್ ಬಿಟ್ರೆ ಅಕ್ಕಿ ರೊಟ್ಟಿ. ನೆಕ್ಸ್ಟ್ ಮಸಾಲೆ ದೋಸೆ, ಆಮೇಲೆ ಪನ್ನೀರ್ ಬಿರಿಯಾನಿ. ನನ್ಗೆ ಗೊತ್ತಿರಂಗೆ. ಅದು ಪಲಾವ್. ಅದು ಬಿರಿಯಾನಿ ಯಾರಂದಿದ್ದು? ಪನ್ನೀರ್ ಏನಿದು? ಪನ್ನೀರ್ ಬಿರಿಯಾನಿ. ಓಹೋ, ಪನ್ನೀರ್ ಬರೀ ಇದೆಯಾ ಅದರಲ್ಲಿ? ನಾನು ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಪ್ಪ. ಹಾ ನಮ್ದೇ ಬ್ರೋ. ಮಸ್ತಾಗಿ ಅದೇ ಕಲ್ಸಿರೋದು ಕಮಾಂಡೋ ಮೀನ್ಸ್. ಅರ್ಧ ನಾನೇ ಮಾಡ್ತೀನಿ, ಇನ್ನೂ ಅರ್ಧ ಬೇರೆ. ಬ್ರೇಕಪ್ ಆಗಿರೋದ್ರಿಂದ ಫೀಲಿಂಗ್ ಸಾಂಗ್ ಆಡಿಸ್ತವ್ರಿ ಈಗ. ಆಡ್ರಿ ಇಲ್ಲಪ್ಪ, ರೆಡಿ ಆಗೋದ್ ಬೇಡವಾ? ನಾನ್ ಚೆನ್ನಾಗಿ ಕಾಣಿಸೋದ್ ಬೇಡವಾ? ಒಂದು ಸಾಂಗ್ ಆಡಿಸ್ತಾ ಇದ್ದಾರೆ ಮಂಜಣ್ಣನ ಹತ್ರದಿಂದ. ಅದಕ್ಕೋಸ್ಕರ ಒಂದ್ ದೇನ ಕೊಡಿಯೋಣ ಇಲ್ಲ ಸಾಂಗ್ ಹೇಳೋಣ. ಗುರು ಹುಡುಗಿರ್ ನಂಬಾಡ್ರಿ ಗುರು, ದೇವ್ರ ಸತ್ವ. ಈ ಹಾಳಾಗ್ ಫೋನ್ ಬಂದ್ಬಿಟ್ಟು ಹುಡುಗರೆಲ್ಲ ಹಾಳಾಗೋಗ್ಬಿಟ್ಟಾರ ಗುರು. ದೇವ್ರ ಸತ್ವ ಈ ಫೋನ್ ವೇಸ್ಟ್ ಗುರು. ಯಾಕಂದ್ರೆ ಹುಡುಗರು ಬಂದ ಮೇಲೆ ಹುಡುಗರು ದೇವದಾಸ್ ಆಗ್ತಾರದು. ದೇವ್ರ ಸತ್ವ ನಾರ್ಕಂಡ್ ಬಸ್ತಿದ್ದೆ ಗುರು. ನನ್ನ ಆಲ್ರೆಡಿ 2 ಮೋಸ ಮಾಡ್ಯಾರ ಗುರು. ನನಗೆ ನಾನು
ಹೇಳ್ಕೊಂತ ಇದೀನಿ ಕೆಳಗೇನು ಹೇಳ್ಕೊಳ್ಳಲ್ಲ. ನನ್ಗೆ ಆಲ್ರೆಡಿ ಇಬ್ರು ಹುಡುಗಿರು ಮೋಸ ಮಾಡ್ಯಾರ. ಈಗ ಒಬ್ರು ಮೂರನೇವ್ರು ಸಿಕ್ಕಾರ. ತಾಯಿಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಬರೋದನ್ನ. ಇವತ್ತಲ್ಲ ಹೇಳು ಕಟ್ ಮಾಡಿದ್ಯಾ ಇವರು ನಾವ್ ಕರ್ದಾಗ ಮುಂದೆ ಬರಲ್ಲ. ಹುಡುಗಿ ಕರೆಯಕ್ಕಿಂತ ಮುಂದೆ ಓಡಾಡ್ಬಿಟ್ಟಿರ್ತಾರೆ. ಸಾಕು ಮಂಜಾನ ಸಾಕು ತಲೆನೋವು ಬಂದ್ಬಿಡೈತಿ ನಿಂತ್ಕೊಂಡು. ಇವರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಚಾನಲ್ ಇಲ್ಲ ಮಗ, ಬೇರೆ ಬೇರೆಯವ್ರು ಮಾಡ್ತಾರೆ. ಚಾನಲ್ ಇಲ್ವಾ? ಯಾವುದೋ ಒಂದು ವಾರ ಮಾಡಿದೆ ಲಾಗ್ ಅಂತ ಬೇಜಾರಾಯ್ತು. ಮನೇಲಿ ಲಾಸ್ಟ್ ಬರ್ತ್ಡೇ ದಿವಸ ಬರ್ಡೇ ಮಾಡಿದ್ದಲ್ಲ, ಬರ್ಡೇದಲ್ಲೇ ಲಾಸ್ಟ್ ಅದೇ. ಬಟ್ ವಿಡಿಯೋ ಅಪ್ಲೋಡ್ ಆಗಿಲ್ಲ. ಚೆನ್ನಾಗಿ ಬಂದೈತೆ. ಬಾಯ್ 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 ಬಾಯ್. ಥ್ಯಾಂಕ್ ಯು, ಕರ್ದಿದ್ದಕ್ಕೆ ಥ್ಯಾಂಕ್ಸ್. ಬಾಯ್ 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 ಬಾಯ್. ಸಿಗೋಣ ನೆಕ್ಸ್ಟ್ ಟೈಮ್. ಬಾಯ್ ಬ್ರೋ. ಹೋಗ್ತಿದ್ದೀರಾ? ಬಾಯ್. ಮೆಂಡಿ ಗಿಂಡಿ ಹಾಕೋಣ. ಏನು? ಡ್ಯೂಟಿ ಐತೆ ಬ್ರೋ. ಓಕೆ ಬಾಯ್ ಬಾಯ್ ಬಾಯ್. ಟಾಟಾ ಟಾಟಾ ಬಾಯ್. ಆಮೇಲೆ ಒಂದು ಇದೇ ಖುಷಿ, ಇದೇ ವಿಶ್ವಾಸ, ಇದೇ ಸಂಬಂಧ ಇನ್ನು 65 ವರ್ಷ ಕಂಟಿನ್ಯೂ ಆಗುತ್ತೆ. ಓ ಬಾಯ್ ಬಾಯ್ ಅಣ್ಣ. ಥ್ಯಾಂಕ್ಸ್ ಅಣ್ಣ, ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ. ಓಕೆ ಬಾಯ್. ಫ್ರೂಟ್ಸ್ ಉದಯ್ ಅಣ್ಣ ನಮಗೋಸ್ಕರ ಫ್ರೂಟ್ಸ್ ಮತ್ತೆ ಐಸ್ ಕ್ರೀಮ್ ನ ಮಿಕ್ಸ್ ಮಾಡಿಸಿ ಕೊಡಿಸ್ತಾರೆ. ಬ್ರೋ ಇಷ್ಟು ತಿಂದ್ರಿ ನಾನು ಥರ್ಡ್ ಟೈಮ್ ಬರ್ತಾ ಇದೀನಲ್ಲ. ಅಕ್ಕ ಮಸ್ತ ಏನಂತ ಕೇಳಿದ್ರಿ? ಇಲ್ಲ ಇಲ್ಲ ಮಾಡೋದು. ಅಕ್ಕ ಏ ಹಾಕ್ಸ್ಕೊಂಡು ಈ ಕಡೆ ತಿರ್ಗೋ. ವಿಯರ್ಡ್ ಓ ಕಾಂಬಿನೇಷನ್. ಸೈಕೋ ವಿಯರ್ಡ್. ಎಲ್ಲಿ ಫ್ರೂಟ್ಸ್ ಪ್ಲಸ್ ಐಸ್ ಕ್ರೀಮ್ ಎರಡು ಮಿಕ್ಸ್. ಇದಕ್ಕೆ ನಾನ್ ಕಾರಣ. ನೀವೇ ಕಾರಣ. ಅಲ್ಲ ಅಲ್ಲಿ ಫ್ರೂಟ್ ತಿನ್ಕೊ ಬಂದಿ ಲೈಫ್ ತಿಂದ್ರೆ ಎಳ್ದು ಒಳಗೊಂಡು ಇದನ್ನ ಈ ಕಡೆ ಬರ್ರಿ, ಈ ಕಡೆ ಬರ್ರಿ ಎಲ್ಲ. ಹಾ ಏನ್ ಗೋ. ಗೊತ್ತಾ, ನೀನ್ ಇಬ್ಬರ ಹತ್ರ ಮಾತಾಡ್ಕೊಂಡು ಹಿಂಗ್ ತಾನೇ ತಿನ್ಬೇಕಾಗಿತ್ತು. ನಾನು ಹಿಂಗೆ ಎತ್ಕೊಂಡು ತಿನ್ಬಿಡಿ. ಸದ್ಯಕ್ಕೆ ಹೆಂಗ್ ತಿಂದಿಲ್ವಲ್ಲ. ತಿನ್ನಲ್ಲ. ಡಿಫ್ರೆಂಟ್ ಸ್ಟೈಲ್ ಆಫ್ ತಿನ್ಸ್ಕೊಂಬಿಡ್ರಿ ಒಬ್ರಿಗೊಬ್ರು. ಓ ತಿನ್ಸೇ ಇಲ್ಲ, ಇನ್ನು ತಿನ್ಸ್ಕೊಂಡ್ರು. ತಗೋ ಬ್ರೋ, ಎಲ್ಲ ಕೇಳ್ತೀನಿ. ಈ ಸೈಡ್ ಹಾಕ್ರು. ಕಣ್ಣ ಸಲಿಗೆ ಸಲಿಗೆ ನಮ್ಮ ಬಂದ ಇಲ್ಲಿ ಸಾವಿರ ವರ್ಷವೇ. ಸ್ಟಾರ್ಟ್. ಇನ್ನೊಂದ್ಸಲ ಅಂತ ಆಡ್ರಿ ಉದಯ ಅಣ್ಣಗೋಸ್ಕರ. ನಂದೇ ಎಲ್ಲರೂ ಇವಾಗ ಕಾಪಿ ಹೊಡಿತಾರೆ. ನಿಂದ ಇಲ್ಲ ನಿನ್ನ ಐಡಿಯಾನ? ಎಲ್ಲಿ ನೀವು? ಇಲ್ಲ ಇಲ್ಲ ಹಾಕೊಂಡ್ ತಿನ್ನಿ ಅಂತ ಹೇಳ್ತಾರೆ ಎಲ್ಲರಿಗೂ. ನಾವು ಉದಯ ತರ ಕಾಪಿ ಮಾಡಲ್ಲ. ನಾವು ಟೀ ಮಾಡೋದು. ಕಾಪಿ ಮಾಡೋದ ಟೀ ಮಾಡ್ತಾರ. ಬಾಯ್ ಟಾಟಾ ಬಾಯ್ ಬಾಯ್ ಬಾಯ್. ಈ ಕಡೆ ಬಾಯ್. ಓಕೆ ಬಾಯ್. ಟಾಟಾ. ಸೊ ಗೈಸ್ ನಾವು ಇವಾಗ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹೊರಟ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೈಲಿ ಸಬ್ಸ್ಕ್ರೈಬ್ ಮಾಡಿ. ಈ ಲೊಕೇಶನ್ ಹಾಕೋ ಪ್ಲೀಸ್, ಗೊತ್ತಾಯ್ತು. ಅಂಡ್ ಮುಂದಿನ ದಿವಸಗಳಲ್ಲಿ ನಾವು ನಿಜವಾಗ್ಲೂ ತುಂಬಾ ವ್ಲಾಗ್ಸ್ ಮಾಡಕ್ ಟ್ರೈ ಮಾಡ್ತೀವಿ. ತುಂಬಾ ಇದೆ. ಸ್ವಲ್ಪ ಕೆಲಸ ನೋಡಿ. ಇವಾಗ ನಾನು ಇಲ್ಲಿ ಬಂದಿದ್ನ, ಹಿಂಗೆ ಫಂಕ್ಷನ್ ಬಂದಿದ್ದೆ, ಎಲ್ಲ ಒಂದು ಗೆಟ್ ಟುಗೆದರ್ ಟೈಪ್ ಬಂದಿತ್ತು. ಫಂಕ್ಷನ್ ಬಂದಿದ್ವಾ ನೋಡ್ರಿ. ಇವಾಗ ಮತ್ತೆ ನಾನು ಇನ್ನೂ ಡ್ಯೂಟಿಗೆ ಹೋಗ್ಬೇಕು ಗೊತ್ತಾ. ಇವಾಗ ಹೋಗೋ ಪಾಪ ಕೆಲ್ಸಕ್ಕೆ ಹೋಗ್ಬೇಕು.
ಅದಕ್ಕೆ ಬೇಗ ಹೊರಟ್ಬಿಟ್ವಿ. ನಾವಲ್ಲೇ ಇರ್ಬೋದಿತ್ತು. ಅದಕ್ಕೆ ಇವಾಗ ಹೊರಟಿದೀವಿ. ಇವಾಗ ಹೋಗೋಣ. ಅಂಡ್ ಮುಂದಿನ ದಿವಸಗಳಲ್ಲಿ ನಿಜವಾಗ್ಲೂ ತುಂಬಾ ವ್ಲಾಗ್ಸ್ ಮಾಡ್ತೀವಿ. ಪ್ಲೀಸ್ ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ. ಯಾರು ಬೇಜಾರಂತೂ ಮಾಡ್ಕೊಂಬೇಡಿ ಅಷ್ಟೇ ಅಲ್ವಪ್ಪ? ಎಸ್, ಓಕೆ ಗಾಯ್ಸ್, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್ ಬಾಯ್.